ರಾಜಾಜಿನಗರ ಗ್ಯಾಸ್ ಬಂಕ್ ಹತ್ರ ಇದ್ದೀನಿ. ನಿಮ್ಗೆ ಗೊತ್ತಿದೆ ಗ್ಯಾರಂಟಿ ನ್ಯೂಸ್ ಆಟೋ ಡ್ರೈವರ್ಸ್ ನ ಸಂಕಷ್ಟ ಏನಿದೆ ಅದನ್ನ ಕಂಟಿನ್ಯೂಸ್ ಆಗಿ ಜನರ ಮುಂದೆ ಇಡುವ ಮತ್ತು ಸರ್ಕಾರದ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಗ್ಯಾರಂಟಿ ನ್ಯೂಸ್ ಡೆಫಿನೆಟ್ಲಿ ಬಡವರ ಪರ, ಶೋಷಿತರ ಪರ ಮತ್ತು ಯಾರ್ಯಾರು ಸಂಕಷ್ಟದಲ್ಲಿದ್ದಾರೆ ಅವ್ರ ಪರ ಇದ್ದೇ ಇರುತ್ತೆ, ಯಾವಾಗ್ಲೂ ಕೂಡ ಮುಂದೆ ನಿಂತ್ಕೊಳ್ಳುತ್ತೆ. ಸೊ ರಾಜಾಜಿನಗರದ ಗ್ಯಾಸ್ ಬಂಕ್ ಅಲ್ಲಿ ನಾನಿದ್ದೀನಿ. ಒಂದಿಷ್ಟು ಜನ ಆಟೋ ಡ್ರೈವರ್ಸ್ ಇದ್ದಾರೆ, ಎಸ್ಪೆಷಲಿ ವುಮನ್ ಆಟೋ ಡ್ರೈವರ್ಸ್, ಹೆಣ್ಮಕ್ಳಿದ್ದಾರೆ. ಜೊತೆಗೆ ನನಗೆ ತುಂಬಾ ನೋವಾಗಿದ್ದು ಏನ್ ಗೊತ್ತಾ ರಾಮ್, ಬೆಳಿಗ್ಗೆ 4 ಗಂಟೆಯಿಂದ ಆಟೋ ಡ್ರೈವರ್ಸ್ ಅಲ್ಲಿ ಬಹಳಷ್ಟು ಜನ ವಯಸ್ಸಾದವರೇ ಇರ್ತಾರೆ. ತಾವು ನೋಡಬಹುದು, ಇದು ಇಷ್ಟು ಮಟ್ಟಿಗೆ ಸೀಮಿತ ಆಗಿಲ್ಲ. ಈ ಕ್ಯೂ 2 ಕಿಲೋಮೀಟರ್ ಇದೆ. ಇವತ್ತು ನಡ್ಕೊಂಡು ನಾನೇನಾದ್ರೂ ಒಬ್ಬೊಬ್ರನ್ನ ಮಾತಾಡ್ಸಿದ್ರೆ ಇಡೀ ದಿನ ಮಾತಾಡಿಸಬಹುದು. ಪಾಪ ಅವ್ರ ಮುಖದಲ್ಲಿ ಇಷ್ಟು ನೋವಿದೆ, ಸಂಕಷ್ಟ ಇದೆ. ಬೆಳಗ್ಗೆ 4 ಗಂಟೆಯಿಂದ ನನ್ ನಂಬರ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದಾರಲ್ಲ ಈ ಆಟೋ ಡ್ರೈವರ್ಸ್. ರಿಯಲಿ ನನ್ಗೆ ಬಹಳ ದುಃಖ ಆಗುತ್ತೆ ಇವ್ರನ್ನ ನೋಡಿದಾಗ. ಯಾಕೆ ಅಂತಂದ್ರೆ ಇಡೀ ಅರ್ಧ ದಿನ ಇವ್ರು ಇಲ್ಲೇ ಕಳೆದ್ರೆ ಇನ್ನು ಯಾವ ರೀತಿ ಇವ್ರು ಸಂಪಾದನೆ ಮಾಡ್ತಾರೆ, ಏನ್ ತಗೊಂಡು ಹೋಗ್ತಾರೆ. ನಿಜಕ್ಕೂ ಕೂಡ ಇದು ಒಂದ್ ರೀತಿಯ ಪರಿಸ್ಥಿತಿ. ಇದನ್ನು ಕೂಡ ನೀವು ರಾಜಕೀಯ ಮಾಡ್ಕೊಂಡು ಅದು ಅವ್ರ ಅವಸ್ಥೆ, ಅವ್ರು ಪಡ್ಬೇಕಾಗಿರುವಂತ ಪಾಡು, ಅವ್ರು ಹೆಂಗಾದ್ರೂ ಹಾಳಾಗೋಗ್ಲಿ ಅಂತ ಯಾರಾದ್ರೂ ಯೋಚನೆ ಮಾಡ್ತಾ ಇದ್ರೆ ದಯವಿಟ್ಟು ಒಂದಿಷ್ಟಾದ್ರೂ ಮಾನವೀಯತೆಯಿಂದ ಯೋಚನೆ ಮಾಡಬೇಕು ಅಂತ ಅನ್ಸುತ್ತೆ. ಸೊ ಒಬ್ಬೊಬ್ಬರ ಕಣ್ಣಲ್ಲಿ ನಿರೀಕ್ಷೆ ಇದೆ. ಅವ್ರ ಮುಂದೆ ಮೈಕ್ ಇಟ್ರೆ ಡೆಫಿನೆಟ್ಲಿ ಒಬ್ಬೊಬ್ಬರ ಕತೆ, ಒಬ್ಬೊಬ್ಬರ ಜೀವನ, ಒಬ್ಬೊಬ್ಬರ ಬದುಕು ಇಷ್ಟು ಭಯಂಕರವಾಗಿದೆ, ಭಯಾನಕವಾಗಿದೆ. ನಾನು ಅಲ್ಲಿರುವಂತಹ ಆಟೋಗಳಲ್ಲಿರುವಂತಹ ಆ ಒಂದು ಆಟೋ ಚಾಲಕರನ್ನ ಮಾತಾಡ್ಸೋದಕ್ಕಿಂತ ಮುಂಚೆ ಬಹಳಷ್ಟು ಜನ ಹೆಣ್ಮಕ್ಳಿದ್ದಾರೆ. ಬೆಂಗಳೂರಿನಲ್ಲಿ 1,000ಕ್ಕೂ ಹೆಚ್ಚು ಲೇಡಿ ಆಟೋ ಡ್ರೈವರ್ಸ್ ಇದ್ದಾರೆ. 1,000ಕ್ಕೂ ಹೆಚ್ಚು ಸ್ವಂತ ಸಾಮರ್ಥ್ಯದ ಮೇಲೆ ನಿಂತ್ಕೊಳ್ಬೇಕು, ಜೀವನ ಸಾಗಿಸ್ಬೇಕು ಅನ್ನುವಂತ ಹೋರಾಟದಲ್ಲಿರುವಂತ ಮಹಿಳೆಯರು ಇವರು. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ನಿಮ್ ಪರಿಸ್ಥಿತಿ? ಮೇಡಮ್ ಪರಿಸ್ಥಿತಿ ಹೇಗಿದೆ ಅಂದ್ರೆ ಐತಾಗ ಇರಕ್ಕೂ ಆಗ್ತಾ ಇಲ್ಲ, ಸಾಯಕ್ಕೂ ಆಗ್ತಾ ಇಲ್ಲ, ನಮ್ಗೆ ಜೀವನ ಸಾಗ್ಸಕ್ ಆಗ್ತಾ ಇಲ್ಲ. ಯಾಕಂದ್ರೆ ನೈಟ್ ಅಲ್ಲೇ ಬಂದು ನಾವು ಕುತ್ಕೊಳ್ಬೇಕಾಗಿದೆ. ಇಲ್ಲಿ ನೈಟ್ ಅಲ್ಲಿ ಬಂದು ಕುತ್ಕೊಂಡು ಮಕ್ಕಳನ್ನೆಲ್ಲ ನಾವು ಕರ್ಕೊಂಡ್ ಬರ್ತಾ ಇದೀವಿ. ಚಿಕ್ಕ ಮಕ್ಕಳಿದಾರೆ ಮನೆಯಲ್ಲಿ, ತುಂಬಾ ಮಕ್ಕಳನ್ನ ಕರ್ಕೊಂಡ್ ಬಂದು ಕುತ್ಕೊಂಡು ಅಲ್ಲಿ ಹೋಗೋಷ್ಟಲ್ಲೇ ಗ್ಯಾಸೇ ಖಾಲಿ ಆಗಿದೆ ಅಂತ ಹೇಳ್ತಾರೆ. ನಾವು ಎಲ್ಲೆಲ್ಲೇ ಒತ್ಕೊಂಡು ಅಂತ ನಮ್ಗೆ ದುಡಿಸ್ಕೊಂಡು ಹೋಗಕ್ ಆಗ್ತಾ ಇಲ್ಲ. ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ಮಕ್ಕಳು ನೋಡೋದು ಅಥವಾ ಇಲ್ಲಿ ಸಂಸಾರ ನಡೆಸಕ್ಕೂ ಆಗ್ತಾ ಇಲ್ಲ. ಈತಗೆ ಸಂಸಾರ ನಡೆಸ್ಬೇಕಂದ್ರೆ ಗ್ಯಾಸ್ ಬೇಕು, ನಮ್ಗೆ ಗ್ಯಾಸ್ ಸಿಗ್ತಾ ಇಲ್ಲ. ತುಂಬಾ ಕಷ್ಟ ಆಗ್ತಾ ಇದೆ. ಮನೆಯಲ್ಲಿ ಒಂದ್ ಹೊತ್ತು ಊಟಕ್ಕೂ ನಮಗ್ ತೊಂದರೆ ಆಗ್ತಾ ಇದೆ ಮೇಡಮ್. ಯಾಕಂದ್ರೆ ನೈಟ್ ಎಲ್ಲ ಬಂದು ನಾವ್ ಹೆಣ್ಮಕ್ಳು ಕೂಡುವ ಪರಿಸ್ಥಿತಿ ತಗೊಂಡ್ಬಿಟ್ರಲ್ಲ ಸರ್ಕಾರಕ್ಕೆ ಏನು ಅರ್ಥ ಆಗ್ತಾ ಇದೆಯೋ ಅರ್ಥ ಆಗ್ತಾ ಇಲ್ವೋ ನಮಗ್ ಗೊತ್ತಾಗ್ತಾ ಇಲ್ಲ. IPL ಗೆಲ್ಲ ಇವ್ರಿಗೆ ಟಿಕೆಟ್ ಕೇಳಕ್ಕೆ ಮುಂಚೆನೆ ಹೋಗಿ ಕ್ಯೂ ನಿಲ್ಲಿಸ್ತಾರೆ ಇವ್ರು. ಇಲ್ಲೇ ನಾವಿಲ್ಲಿ ಸಾಯ್ತಾ ಇದೀವಿ, ಜನಗಳು ಸಾಯ್ತಾ ಇದೀವಿ. ನಮ್ ಕಷ್ಟ ಅವ್ರಿಗೆ ಹೇಳಕ್ ಹೋದ್ರೆ ಇರಮ್ಮ ಇನ್ನೊಂದ್ 10 ದಿನ ನಮ್ದು ಎಲೆಕ್ಷನ್ ಇದೆ ಅಂದ್ರೆ ಎಲೆಕ್ಷನ್ ಇವ್ರಿಗೆ ಮುಖ್ಯ ಆಯ್ತು, ನಮ್ಮ ಕಷ್ಟ ಇವ್ರಿಗೆ ಮುಖ್ಯ ಆಗ್ತಾ ಇಲ್ಲ. ಹಾಗಾಗಿ ನಮ್ ಕಷ್ಟ ನೋಡಿ ಅಂತ ನಾವು ಅವ್ರಿಗೆ ಕಳಕಳಿಯಿಂದ ಕೇಳ್ಕೊತಾ ಇದೀವಿ ಮೇಡಮ್. ತುಂಬಾ ತೊಂದರೆ ಆಗ್ತಾ ಇದೆ ನಮ್ಗೆ. ಏನಾಗ್ತಿದೆ ಅಂದ್ರೆ ರೇಷನ್ಗೂ ತುಂಬಾ ತೊಂದರೆ ಆಗ್ತಿದೆ. ಮತ್ತೆ ಬಾಡಿಗೆ ಕಟ್ಬೇಕು, ಗಾಡಿ EMI ಕಟ್ಬೇಕು, ಹಿಂಗೆ ನೆಕ್ಸ್ಟ್ ನಾವು ಜೀವನ ಮಾಡೋದು ಅಂತ ತುಂಬಾ ಕಷ್ಟ ಆಗ್ತಿದೆ ಮೇಡಮ್. ನಾವು ಆಟೋದಲ್ಲಿ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಆದ್ರೆ ತುಂಬಾ ವಯಸ್ಸಾದವರು ಇದ್ದಾರೆ. ಅವ್ರ ಪರಿಸ್ಥಿತಿನೂ ನೋಡ್ಬೇಕು. ಬಿಸಿಲಲ್ಲಿ ರಾತ್ರಿ ಹಗಲು ಎಲ್ಲ ಇರ್ತಾರೆ. ಅವ್ರನ್ನೂ ನೋಡ್ಕೊಂಡು ನಾವು ಜೀವನನೂ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಹೇಳ್ತಾರೆ. ಕಣ್ಣಲ್ಲಿ ನೀರಿದೆ ಮೇಡಮ್. ಇಲ್ಲ ಮೇಡಮ್, ವಯಸ್ಸಾದವ್ರು ತುಂಬಾ ವಯಸ್ಸಾದವ್ರು ಇದ್ದಾರೆ. ನಾವಾದ್ರೂ ಸ್ವಲ್ಪ ಅದು ಕಾಯ್ಬೋದು. ವಯಸ್ಸಾದವರು ಹೆಂಗ್ ಕಾಯಕ್ಕಾಗತ್ತೆ ಹೇಳಿ ಮೇಡಮ್? ಅವ್ರ ಕಾಲು ನೋವು ಇರತ್ತೆ, ಏನೇನೋ ಇರತ್ತೆ. ಅದಕ್ಕೋಸ್ಕರನೇ ಹೇಳ್ತಾರೆ. ಇದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಮೇಡಮ್. ಮನೆ ಬಾಡಿಗೆಗೆ ಮತ್ತೆ ಊಟಕ್ಕೆ ಒಂದೊಂದ್ಸಲ ನಾವು ಇದನ್ನ ನಂಬ್ಕೊಂಡು ಇರೋ ಕೆಲಸನಲ್ಲಿ ಎಲ್ಲೂ ನನಗೂ ಕಾಲ್ ಹೇಟಾಗಿದ್ದೆ. ನನ್ನಿಂದೆಲ್ಲ ಕೂರಕ್ಕೂ ಆಗಲ್ಲ, ಏನು ಮಾಡಕ್ಕಾಗಲ್ಲ. ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ರಾತ್ರಿಯಿಂದ ಅಲ್ಲಿ ನಿಂತ್ಕೊಂಡು ನಾವು ಗಾಡಿಯಲ್ಲಿ ಇದನ್ನ ನಂಬ್ಕೊಂಡೆ ನಾವು ಸಂಸಾರ ನಡೆಸ್ತಾ ಇರೋದು. ಈಗ ಅದೊಂದು ಕೆಲಸ ನಿಂತೋದ್ಮೇಲೆ ನಾವ್ ಏನ್ ಮಾಡೋದಂತ ಅರ್ಥ ಆಗ್ತಾ ಇಲ್ಲ. ಈಗ ನಮ್ಗೆ ಲೈಫ್ ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ. ಈಗ ನೀವು ಇದ್ರಲ್ಲಿ ಏನಾದ್ರು ವ್ಯವಸ್ಥೆ ಮಾಡ್ಕೊಟ್ರೆ ಸರ್ಕಾರ ನಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಾವು ಹೆಣ್ಮಕ್ಳುಗಳು ತುಂಬಾ ಪ್ರಾಬ್ಲಮ್ ಅಲ್ಲಿ ಇದೀವಿ. ಹೆಣ್ಮಕ್ಳು ಆಲ್ಮೋಸ್ಟ್ ಎಲ್ಲರೂ ಮನೇಲಿ ತುಂಬಾ ಪ್ರಾಬ್ಲಮ್ಗಳು ಇರುತ್ತೆ. ಅದ್ರಲ್ಲಿ ಈ ತರಾನು ಒಂದು ಸರ್ಕಾರ ತೊಂದರೆ ಕೊಡ್ತಾ ಇದೆ ಅಂದ್ರೆ ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಮಾಡ್ಲೇಬೇಕು. ಯುದ್ಧ ಇದೆ, ಇಡೀ ಪ್ರಪಂಚಕ್ಕೆ ಯುದ್ಧ ಇದೆ. ಸೊ ಎಲ್ಲಾ ಕಡೆ ಪ್ರಾಬ್ಲಮ್ ಇದೆ, ಅದ್ರಲ್ಲಿ ಇವ್ರದೊಂದ ಅಂತಾರೆ. ಹೌದು ಮೇಡಮ್. ಅವಾಗ ಬಸ್ ಅಲ್ಲಿ ಫ್ರೀ ಮಾಡಿದ್ರು, ಇವಾಗ ಯಾಕೆ ಮಾಡಬಾರ್ದು ಮೇಡಮ್? ಬಸ್ ಅಲ್ಲಿ ಫ್ರೀ ಮಾಡುವಂತ ಯಾರು ಹೇಳಿದ್ರು? ಸರ್ಕಾರಕ್ಕೆ ನಾವ್ ಏನಾದ್ರು ಅರ್ಜಿ ಸಲ್ಲಿಸಿದ್ರೆ ಯಾರಾದ್ರೂ ಸಲ್ಲಿಸಿದ್ರ ಫ್ರೀ ಮಾಡ್ಕೊಡ್ರಿ ಅಂತ? ಇಲ್ಲ 2,000 ರೂಪಾಯಿ ಯೋಜನೆ ಕೊಡ್ತೀನಿ ಅಂತಂದ್ರಿಲ್ಲ. ಯಾರಾದ್ರೂ ಕೇಳಿದ್ರ ಅವ್ರ ಮನೆ ಮುಂದೆ ಹೋಗಿ? ಇವಾಗ ಕೇಳ್ತಾ ಇದೀವಲ್ಲ ಆಟೋ ಚಾಲಕರು, ಮಾಡ್ಕೊಡಕ್ ಕೇಳಿ. ನಮ್ಗೆ ಇವತ್ತು ಪ್ಯಾಸೆಂಜರ್ ಹತ್ರ ಸರ್ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, 10 ರೂಪಾಯಿ ಜಾಸ್ತಿ ಕೊಡಿ ಸರ್ ಅಂದ್ರೆ ಯಾಕೆ ಕೊಡ್ಬೇಕು? ಯಾಕೆ ಕೊಡ್ಬೇಕು? ಆದ್ರೆ ಆಟೋ ಓಡಿಸಿ, ಇಲ್ಲ ಅಂದ್ರೆ ಮನೆಗೆ ಹೋಗಿ ನಿಲ್ಸುಗೋ ಅಂತಾರೆ. ನಾವ್ ಆಟೋ ಓಡಿಸಿದ್ರೇನೆ 4 ಕಾಸು, ನಾವ್ ಆಟೋ ಓಡಿಸಿದ್ರೇನೆ ನಮ್ ದಿಸದ ಸಂಪಾದನೆ. ಅದು ಇಲ್ಲ ಅಂತಂದ್ರೆ ಇವಾಗ ಏನ್ ಮಾಡಕ್ ಆಗಲ್ಲ.
ಅಂತದ್ರಲ್ಲಿ ಪ್ಯಾಸೆಂಜರ್ ಹಂಗ್ ಮಾತಾಡ್ತಾರೆ. ಈ ಕಡೆ ಗೌರ್ಮೆಂಟ್ ಅವ್ರು ನೋಡಿದ್ರೆ ಮುಂದಕ್ಕಂತೂ ಯಾವ್ದಕ್ಕೂ ಬರ್ತಾ ಇಲ್ಲ. ಆಟೋ ಚಾಲಕರು ಹೆಂಗಾದ್ರೂ ಸಾಯ್ಲಿ ಅಂತವ್ರೆ. ಇದೇ ತರ ಆದ್ರೆ ಎಲ್ಲಾರು ತಗೊಂಡೋಗಿ ಸೀದಾ ವಿಧಾನಸೌಧದ ಮುಂದೆಗಡೆ ನಿಲ್ಲಿಸ್ತೀವಿ ಮೇಡಮ್ ಆಟೋನ. ಆಗಿದ್ದಲ್ಲಿ ಒಂದ್ ದಿವಸ ತಗೊಂಡೋಗಿ ನಿಲ್ಸ್ಬಿಟ್ಟು ಆಗಿದ್ದಲ್ಲಿ ಅವ ಸ್ಟ್ರೈಕ್ ಮಾಡೇ ಮಾಡ್ತೀವಿ. ಅಲ್ಲ ರೀ, ನಿಮ್ಗೊಬ್ರಿಗೆ ಸಮಸ್ಯೆ, ಇಡೀ ಪ್ರಪಂಚದಲ್ಲೇ ಇಂತ ಸಮಸ್ಯೆ ಇದೆ. ಎಲ್ಲರೂ ಒದ್ದಾಡ್ತಾ ಇದಾರೆ, ಎಲ್ಲರೂ ನಲಗ್ತಾ ಇದಾರೆ. ಅಂತದ್ರಲ್ಲಿ ನಿಮ್ದೊಂದೇನಾ ಸಮಸ್ಯೆ? ನೀವೊಬ್ರೇನಾ? ಮೇಡಮ್ ನಾವು ಒಬ್ರೇ ಅಂತ ಹೇಳ್ತಾ ಇಲ್ಲ ಮೇಡಮ್, ನಾವು ಒಬ್ರೇ ಅಂತ ಹೇಳ್ತಾ ಇಲ್ಲ, ಇಡೀ ಆಟೋ ಮೆಂಬರ್ಸ್ ಗಳೇ ಹೇಳ್ತಾ ಇರೋದು. ನನಗೊಬ್ಬನಿಗೆ ಸಮಸ್ಯೆ, ಇಡೀ ಪ್ರಪಂಚದಲ್ಲೇ ಸಮಸ್ಯೆ ಇದೆ. ನೀವು ಆಟೋ ಡ್ರೈವರ್ಸ್ ಏನ್ ಮೇಲಿಂದ ಇಳಿದು ಬಿಟ್ಟಿದ್ದೀರಾ? ಆಟೋ ಡ್ರೈವರ್ಸ್ ಮೇಲ್ಗಡೆಯಿಂದ ಇಳಿದಿಲ್ಲ, ಎಲ್ಲರಿಗೂ ಸಮಸ್ಯೆ ಇದೆ. ಸಮಸ್ಯೆ ತಕ್ಕನಂಗೆ ಪರಿಹಾರ ಇರುತ್ತೆ. ನಮ್ಗೆ ಯಾವ ಪರಿಹಾರ ಇದೆ ಹೇಳಿ? ಯಾವ ಪರಿಹಾರ ಇದೆ? 120 ರೂಪಾಯಿ ಗ್ಯಾಸ್ ಹಾಕ್ಸ್ಕೊಂತ ಇದಾರೆ, 30 ರೂಪಾಯಿ 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಲೂಟಿ ಮಾಡ್ತಾ ಇದಾರೆ, ವಿಡಿಯೋ ಮಾಡ್ತಾರೆ, ಟಿವಿ ನನಗೆ ತೋರಿಸ್ತಾರೆ, ಅಲ್ಲಿ ಕೊಡ್ತಾರೆ. ಆಟೋದವ್ರು ದೌರ್ಜನ್ಯ ಮಾಡ್ತಾ ಇದಾರೆ, ಮತ್ತೊಂದ್ ಮಾಡ್ತಾ ಇದಾರೆ, ಮಗದೊಂದ್ ಮಾಡ್ತಾ ಇದಾರೆ ಅಂತ. ಆಟೋದಿಂದ ಕೆಳಗಿಳಿಯಕ್ ಭಯ ಅವ್ರಿಗೆ. ಯಾಕೆ ಅಂದ್ರೆ ಇದು ಕ್ಯೂ ಮಿಸ್ ಆಗ್ಬಿಡುತ್ತಲ್ಲ. ಕ್ಯೂ ಮಿಸ್ ಆದ್ರೆ ಮತ್ತೆ ಗ್ಯಾಸ್ ಸಿಗೋದಿಲ್ವಲ್ಲ. 5 ನಿಮಿಷ ಮಿಸ್ ಆದ್ರೆ ಈ ತರ ಆಯ್ತೈತೆ ಮೇಡಮ್. ಯಾರ ಪರಿಸ್ಥಿತಿಗೆ ಇದ್ ಮಾಡ್ತಾ ಇರೋ, ಯಾರು ಬಂದು ಸ್ಪಂದಿಸ್ತಾ ಇಲ್ಲ. ಸುಮಾರು 17 ಮೇನ್ ರೋಡ್ ಅಂತ ನಿಂತಿದೀವಿ, ಯಾರು ಸ್ಪಂದಿಸ್ತಾ ಇಲ್ಲ. ಅಲ್ಲಿ 2 ಗಾಡಿ ಗ್ಯಾಸ್ ಕೆಳಗಿದೆ, ತಳ್ಳಿ ನಮಗೂ ಸುಸ್ತಾಯ್ತು. ಏನ್ ಮಾಡೋದ್ ಮೇಡಮ್? ಇನ್ನು ಊಟ ಮಾಡಿಲ್ಲ, ನಾಷ್ಟ ಮಾಡಿಲ್ಲ, ಎಲ್ಲಿ ಗಾಡಿ ಗ್ಯಾಸ್ ಖಾಲಿ ಆಗುತ್ತೋ ಅನ್ನೋ ತರ ಆಗ್ಬಿಟ್ಟೈತೆ. ಏನ್ ಮಾಡೋದ್ ಹೇಳಿ? ಈ ತರ ಆಗ್ಬಿಟ್ರೆ ಮೇಡಮ್ 500 ಇಲ್ಲ 400 ಇಲ್ಲ 300 ಅಷ್ಟೇ ಮೇಡಮ್. ಅದ್ರ ಮೇಲೆ ಗ್ಯಾಸ್ ಆಗ್ತಾ ಇಲ್ಲ ಮೇಡಮ್, ಆಗ್ತಾ ಇಲ್ಲ. 10 ಗಾಡಿ ತಳ್ಳಿನೇ ಬಟ್ಟೆನೇ ಎರ್ದೋಗ್ಬಿಟ್ಟಿದೆ, ತಳ್ಳಿನೇ ಎರ್ದೋಗ್ತಿದೆ. ಇದು ಏನ್ ಹೇಳೋದು ಇದಕ್ಕೆ? ನೋಡಿ ಗಾಡಿ ತಳ್ಳಿನೇ ಎರ್ದೋಗ್ಬಿಟ್ಟೈತೆ. ಬಿದ್ಬಿಟ್ಟೆ ಮನೆ, ಬಿದ್ದಿರೋ ಗಾಡಿ ತಳ್ಳಕ್ ಹೋಗಿ ನೆನ್ನೆ ಸಾಯಂಕಾಲ ಗಾಡಿ ತಳ್ಳಿ ಪೆಟ್ರೋಲ್ ಹಾಕೊಂಡ್ 2 ಲೀಟರ್ ಈಗ ಬಿದ್ದಿರೋದೇ ಮೇಡಮ್. ಏನ್ ಹೇಳೋದು ಇದಕ್ಕೆ? ಯಾವ ಸರ್ಕಾರ ಆಗ್ಲಿ ಏನೇ ಅಟ್ಲೀಸ್ಟ್ ಯೂನಿಯನ್ ಆಗ್ಲಿ ಬಂದ್ ಸ್ಪಂದಿಸಿದ್ರೆ ನಮ್ಗೇನೋ ಆಗುತ್ತೆ ಮೇಡಮ್. ಇಲ್ಲಿ ನೋಡಿ, ಇದು ಗ್ರಾಹಕರಲ್ಲಿ ವಿನಂತಿ. ಎಲ್ಲಾ ವಾಹನಗಳಿಗೂ ಆಟೋ ಗ್ಯಾಸ್ ಗರಿಷ್ಠ ಪ್ರಮಾಣ 500 ರೂಪಾಯಿಗಳಿಗೆ ಹಾಕಲಾಗುತ್ತದೆ. ಗ್ರಾಹಕರು ಸಹಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ ಅಂತ ಗ್ರಾಹಕರ ಹಿತದೃಷ್ಟಿಯಿಂದ ಈ ರೀತಿಯಾದಂತಹ ಒಂದು ಡಿಸಿಷನ್ ಅನ್ನ ಬಂಕ್ ಅವರು ತಗೊಂಡಿದ್ದಾರೆ. ಎಷ್ಟು ಕಟ್ತಿದ್ದೀರಿ? 700 ರೂಪಾಯಿ. ಒಂದು ಆಟೋಗೆ 700 ರೂಪಾಯಿ. ಹೌದು. ಓಕೆ, ಎಷ್ಟಿದೆ ಸರ್ ರೇಟ್? ರೇಟ್ 89 ರೂಪಾಯಿ 52 ಪೈಸೆ. 89 ರೂಪಾಯಿ 52. ಸರ್, ಸಪ್ಲೈ ಸಫಿಶಿಯಂಟ್ ಆಗಿದೆಯಾ? ಸಪ್ಲೈ ಬರ್ತಾ ಇದೆ, ಬಂದಂಗ ಆಗ್ತಾ ಇದೆ ಮೇಡಮ್. ಕರೆಕ್ಟ್ ಆಗಿ ಅಂದ್ರೆ ಬೆಳಿಗ್ಗೆನೆ ಖಾಲಿ ಆಗ್ಬಿಡುತ್ತಾ? ಆಗುತ್ತೆ. ಲೋಡೆ ಖಾಲಿ ಆಗ್ತಾ, ಲೋಡೆ ಖಾಲಿ ಆಗುತ್ತೆ. ಆಗ್ತಾ ಇದ್ದಂಗೆ ಲೋಡ್ ಖಾಲಿ ಆಗುತ್ತೆ. ಸೊ ಎಷ್ಟು ಬರುತ್ತೆ ಸರ್ ಲೋಡ್ ಇಲ್ಲಿಗೆ? ಕಮ್ಮಿ ಕೊಡ್ತಾರ, ಎಲ್ಲ ಕಮ್ಮಿ ಕೊಡ್ತಾರೆ, ಆದ್ರೆ ಎಲ್ಲರಿಗೂ ಸಾಕಾಗ್ತಾ ಇಲ್ಲ ಇದು. ಸಾಕಾಯ್ತಾ? ಆಲ್ ರೈಟ್, ಓಕೆ ಮೇಡಮ್. ತುಂಬಾ ಕಷ್ಟ ಆಗ್ತಾ ಇದೆ. ಸರ್ಕಾರದಿಂದ ಏನಾದ್ರೂ ಒಂದು ಪರಿಹಾರ ಮಾಡಿಕೊಟ್ರೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನಮ್ಮ ಮನೆಯಲ್ಲಿ ಬಾಡಿಗೆ ಎಲ್ಲಾನು ನಮ್ ಪ್ರತಿಯೊಂದು ಈ ಆಟೋದ ಮೇಲೇನೆ ನಾವು ಡಿಪೆಂಡ್ ಆಗಿದೀವಿ. ನಮ್ಗೆ ಊಟಕ್ಕೂ ತುಂಬಾ ತೊಂದರೆ ಆಗ್ತಾ ಇದೆ. ಮಕ್ಕಳಿಗೆ ಎಲ್ಲ ಸರಿಯಾಗಿ ಊಟ ಕೂಡ ಕೊಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಇದರಿಂದ ನಾವು ದುಡ್ದು ನಾವು ಅವ್ರಿಗೆ ನಾವು ಏನಾದ್ರೂ ಒಂದು ತೆಗೆದುಕೊಡ್ಬೇಕು. ನಮ್ಗೆ ತುಂಬಾ ಭಾರಿ ಕಷ್ಟ ಆಗ್ತಾ ಇದೆ. ನೀವು ಸರ್ಕಾರದಿಂದ ನಿಮ್ಗೆ ಏನಾದ್ರೂ ಒಂದು ಪರಿಹಾರ ನಿಮ್ಗೆ ಮಾಡಿ ನಮ್ಗೆ ಏನಾದ್ರೂ ಒಂದು ಮಾಡ್ಕೊಡಿ ಪ್ಲೀಸ್. ದಯವಿಟ್ಟು ಹೆಲ್ಪ್ ಮಾಡಿ ಎಲ್ಲ ಆಟೋಕರು ಪ್ಲೀಸ್. ನಮ್ ಮನೆಯಲ್ಲಿ ನಾವು ಒಬ್ರೇ ಡಿಪೆಂಡ್ ಅಲ್ಲ, ನಮ್ ಹಿಂದೆ ಇರೋ ಮಕ್ಕಳು, ನಮ್ಮ ಹಸ್ಬೆಂಡು, ನಮ್ಮ ಮಕ್ಕಳು, ನಮ್ ಪ್ರತಿಯೊಂದು ನಮ್ ಹಿಂದೆ ನಮ್ ಎಲ್ಲಾರು ಇದಾರೆ. ಅವ್ರಿಗೋಸ್ಕರ ನಾವು ದುಡಿತಾ ಇದೀವಿ. ನಿಮ್ ಕಡೆಯಿಂದ ನಮ್ಗೆ ಏನಾದ್ರೂ ಒಂದ್ ಹೆಲ್ಪ್ ಮಾಡಿ ಪ್ಲೀಸ್ ಪ್ಲೀಸ್. ತುಂಬಾ ಧನ್ಯವಾದ. ಮೇಡಮ್ 100 ರೂಪಾಯಿನೂ ಸಂಪಾದಿಸಕ್ ಕಷ್ಟ ಆಗ್ತಾ ಇದೆ. ಬಂಕ್ ಹತ್ರ ಬಂದ್ರೆ 500 ರೂಪಾಯಿದ್ ಹಾಕ್ಸಿ ಅಂತಾರೆ. 4 ಅವರ್ 5-6 ಅವರ್ ನಾವು ನಿಂತ್ಕೊಂಡ್ಬಿಟ್ಟು 500 ರೂಪಾಯಿ ತರಕ್ ಕಷ್ಟ ಆಗ್ತಾ ಇದೆ ನಮ್ಗೆ ಅಲ್ವಾ? ಮಕ್ಕಳನ್ನ ಇಟ್ಕೊಂಡು ನಾವ್ ಎಲ್ಲಿಂದ 500 ರೂಪಾಯಿ ಇವ್ರು ಫಿಕ್ಸ್ ಮಾಡ್ತಾ ಇದಾರೆ. ಇನ್ನೂ ಒಂದೊಂದು ಬಂಕ್ ಅಲ್ಲಿ ಒಂದೊಂದು ಅಮೌಂಟ್ ಪೇ ಮಾಡಿಸ್ತಾ ಇದಾರೆ. ಒಂದ್ ಬಂಕ್ ಅಲ್ಲಿ 80 ರೂಪಾಯಿ ಇದ್ರೆ ಇನ್ನೊಂದು ಬಂಕ್ ಅಲ್ಲಿ 190. ಎಲ್ಲಿಂದ ತರೋಣ ಮೇಡಮ್? ಎಲ್ಲಿಂದ ಹಾಕ್ಬೇಕು ದುಡ್ಡನ್ನ? ಎಷ್ಟು ಕಷ್ಟ ಆಗ್ತಾ ಇದೆ ನಮಗೆ. ಯಾಕೆ ಸರ್ಕಾರ ಏನ್ ಕಣ್ಣು ಮುಚ್ಕೊಂಡು ಕುತ್ಕೊಂಡ್ಬಿಟ್ಟಿದಾರ? ಇವರು ಏನ್ ಮಾಡ್ತಾ ಇದಾರೆ ಇವರು? ಪರಿಹಾರ ಕೊಡ್ತೀವಿ ಅಂತಾರೆ. ಎಲ್ಲಿದೆ ಪರಿಹಾರ ಮೇಡಮ್? ಇವ್ರಿಗೆ ಎಲ್ಲಿ ಕೊಡ್ತಾ ಇದಾರೆ? ಕೊರೋನಾ ಟೈಮ್ ಇಂದಾನು ಪರಿಹಾರ ಕೊಟ್ರು. 7 ಲಕ್ಷ ಜನಕ್ಕೆ ಕೊಡ್ತೀನಿ ಅಂದ್ರೆ ಬರೀ 7 ಲಕ್ಷ ಜನಕ್ಕೆ. ಯಾಕಂದ್ರೆ ಅವ್ರಿಗೆ ಬೇಕಾದವ್ರಿಗೆ ಮಾತ್ರ ಕೊಟ್ಬಿಟ್ರು. ಇವಾಗ ಕೊಡಿ ನಮಗ್ ಪರಿಹಾರ. ನಾವೇನ್ ಮಾಡೋಣ? ಮನೆ ಸಾಕ್ಸಕ್ಕೂ ಆಗ್ತಾ ಇಲ್ಲ. ಮನೆ ಬಾಡಿಗೆ ಓನರ್ ಕಟ್ಟಿಲ್ಲ ಅಂದ್ರೆ ಮನೆ ಖಾಲಿ ಮಾಡಿ ಅಂತಾರೆ. ಎಲ್ಲಂತ ಹೋಗೋದು ಮೇಡಮ್? ನಾವು ಮಕ್ಕಳು ಕರ್ಕೊಂಡು ಎಲ್ಲಂತ ಹೋಗೋದು? ಈ ಕಡೆ ಬನ್ನಿ ಮೇಡಮ್. ವೆರಿ ಸ್ಯಾಡ್. ನನಗೆ
ರಾಮ್ ಬಹಳ ಬೇಜಾರಾಗಿದ್ದು ಆ ಹೆಣ್ಮಗಳು ಕೈ ಮುಗಿದು ಕೇಳ್ಕೊಳ್ತಲ್ಲ, ಅದು ನನ್ಗೆ ತುಂಬಾ ಹರ್ಟ್ ಆಯ್ತು. ನಮ್ ಪರಿಹಾರ ಕೊಡಿ, ನಮ್ ಬದುಕಕ್ಕೆ ಒಂದೊತ್ತಿನ ಊಟ ಕೂಡ ನನ್ ಮಕ್ಳಿಗೆ ಕೊಡಕ್ ಆಗ್ತಾ ಇಲ್ಲ ಅಂತ. ಅದು ಬಹಳ ಹರ್ಟ್ ಆಯ್ತು. ಅವ್ರು ಕೇಳ್ತಾ ಇರೋದ್ರಲ್ಲೂ ಒಂದ್ ನ್ಯಾಯ ಇದೆ ಅಂತ ಅನ್ಸುತ್ತೆ. ಏನು ಅಂತಂದ್ರೆ, ನೀವು ಗೃಹಲಕ್ಷ್ಮಿ ಕೊಡ್ತೀರಿ, ಶಕ್ತಿ ಯೋಜನೆ ಕೊಡ್ತೀರಿ, ಫ್ರೀ ಆಗಿ ಬಸ್ ಅಂತೀರಿ, ಹೆಣ್ಮಕ್ಳಿಗೆ ತಿಂಗಳಿಗೆ 2,000 ರೂಪಾಯಿ ಅಂತೀರಿ. ನಾವು ಸಂಕಷ್ಟದಲ್ಲಿದೀವಿ, ನಮ್ಗೆ ಸಹಾಯ ಮಾಡಿ ಅಂತ ಅವ್ರು ಕೇಳ್ತಾ ಇದಾರೆ. ನಾವು ಸಂಕಷ್ಟದಲ್ಲಿದೀವಿ, ನಮ್ಗೆ ಸಹಾಯ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಪರಿಸ್ಥಿತಿ. ಈ ಲೆವೆಲ್ಗೆ ಆಟೋ ಡ್ರೈವರ್ಸ್ ಪರಿಸ್ಥಿತಿ ಇದೆ. ಇಲ್ಲಿವರೆಗೆ ಕಾಯ್ದು ಕೂತಿರುವಂತಹ ಆ ಆಟೋ ಡ್ರೈವರ್ಸ್ ಮುಂದೆ ಏನಾದ್ರೂ ನಾವು ಮೈಕ್ ಇಟ್ರೆ ಆ ಫ್ರಸ್ಟ್ರೇಷನ್ ಲೆವೆಲ್ ಜಾಸ್ತಿ ಇದೆ ಅವ್ರಿಗೆ. ಯಾಕಂದ್ರೆ ಇಂತಹ ಉರಿ ಬಿಸಿಲಲ್ಲಿ ಈ ತರ ಕಾದು ನಾವೇನಾದ್ರೂ ಮೈಕ್ ಇಟ್ರೆ ಅವ್ರಿಗೆ ಮಾತಾಡಕ್ಕೂ ಕೂಡ ಆಗ್ತಾ ಇಲ್ಲ. ಬಿಕಾಸ್ ಅಷ್ಟು ಸಿಟ್ಟು ಕೋಪ ಇದೆ ಅವ್ರಿಗೆ. ಡೆಫಿನೆಟ್ಲಿ ಈ ಸಿಟ್ಟು ಮತ್ತು ಈ ಕೋಪ ಸರ್ಕಾರಗಳ ಅರ್ಥ ಮಾಡ್ಕೊಳ್ತಾವ? ಸರ್ಕಾರಗಳಿಗೆ ಇದು ಗೊತ್ತಾಗುತ್ತಾ? ಹೆಂಗಿದೆ ಪರಿಸ್ಥಿತಿ? ತುಂಬಾ ಕಷ್ಟ ಇದೆ ಮೇಡಮ್, ತುಂಬಾ ಪ್ರಾಬ್ಲಮ್. ಈ ತರ ಇದ್ರೆ ಜೀವನ ಮಾಡಕ್ಕೆ ಆಗಲ್ಲ, ಎಲ್ಲೂ ಸಿಗಲ್ಲ ಗ್ಯಾಸು. ನೋಡಿ ನಾವೆಲ್ಲ 10 ಕಿಲೋಮೀಟರ್ ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡು ಹಾಕ್ಕೋಬೇಕು ಪರಿಸ್ಥಿತಿ ಬಂದಿದೆ. ಏನೂ ಮಾಡಕ್ ಆಯ್ತಲ್ಲ. ಹಂಗಿದ್ರು ಜೀವನ ಮಾಡ್ಲೇಬೇಕು ನಾವು. 10 ರೂಪಾಯಿ ಎಕ್ಸ್ಟ್ರಾ ಕಲರ್ ಯಾರು ಕೊಡಲ್ಲ ನಮ್ಗೆ. 110 ರೂಪಾಯಿ, 120 ರೂಪಾಯಿ, ಲಾಲ್ಬಾಗಲ್ಲಿ 130 ರೂಪಾಯಿ ಕೊಟ್ಟು ಹಾಕಿಸ್ಕೊಂಡಿದೀನಿ ನಿನ್ನೆ. 500 ರೂಪಾಯಿ ಕೊಟ್ರೆ 3 ಲೀಟರ್ ಬರಲ್ಲ ಅಂತ ಪರಿಸ್ಥಿತಿ ಬಂದಿದೆ. ಏನು ಮಾಡಕ್ ಆಯ್ತಲ್ಲ. ಏನ್ ಮಾಡೋಣ, ಜೀವನ ಮಾಡ್ಲೇಬೇಕು ನಾವು. ಸರ್ ಪರಿಸ್ಥಿತಿ ನೋಡ್ತಾ ಇದ್ರಲ್ಲ, ನಾವ್ ಹೇಳೋದೇನು ಬೇಕಾಗಿಲ್ಲ. ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಿ ಸರ್? ನಾವ್ 3 ಕಾಯ್ತಾ ಇದೀವಿ ಮೇಡಮ್. ನಂಬರ್ ಬರೋದು ಯಾವಾಗ ನಿಮ್ದು? ಸಿಕ್ಕಿಲ್ಲ ಏನ್ ಮಾಡ್ತೀರಾ? ಹೇಳಿ ಮೇಡಮ್. ಏನ್ ಹೇಳೋದು? ಏನ್ ಮೇಡಮ್, ಜೀವನ ಈ ತರ ಇದೆ. ಕಾಸು ಇಲ್ಲ, ಗ್ಯಾಸು ಇಲ್ಲ, ಏನ್ ಮಾಡಕ್ಕಾಗುತ್ತೆ? ಲೈನ್ ನಿಂತ್ಲೇಬೇಕು, ಊಟ ಇಲ್ಲ, ಏನಿಲ್ಲ ನಮ್ಗೆ. ನಾಷ್ಟನೂ ಮಾಡಿಲ್ಲ, ಕಾಫಿ ಕುಡ್ದಿಲ್ಲ, ಬೆಳಗ್ಗೆ ಬಂದು ನಿಂತಿರೋದು ಅಷ್ಟೇ. ನಾನು ಹೋದ್ರೂ ದುಡಿಯಕ್ ಆಗಲ್ಲ, ಹೋಗಿ ಮನೇಲಿ ನಿಂತ್ಕೊಬೇಕತ್ತೆ ಅಷ್ಟೇ. ನಾನು ಇವಾಗ ಹೋದ್ರೂ ಮನೇಲಿ ಮಕ್ಳಿದ್ದಾರೆ, ಅವ್ರಿಗೂ ಕೊಡ್ಲೇಬೇಕು. ನನ್ಗೆ ಹೊಟ್ಟೆ ಇಲ್ಲ ಅಂದ್ರೆ ಅವ್ರ ಮಕ್ಳಿಗೆ ಕೊಡ್ಲೇಬೇಕು ನಾನು. ಆ ತರ ನಮ್ಮ ಪರಿಸ್ಥಿತಿ ಇದೆ. 1.5 hour ಆಯ್ತು ನಿಂತಿ. ಒಂದ್ ಬಂಕಲ್ ಐತೆ, ಒಂದ್ ಬಂಕ್ ಇಲ್ಲ, ಒಂದ್ ಬಂಕಲ್ ಐತೆ, ಒಂದ್ ಬಂಕ್ ಇಲ್ಲ.